ದುರ್ಗಾ ದುರ್ಗಾ ಏನಾಯ್ತು? ಇಲ್ಲಿ ಕೂತ್ಕೊಂಡು ಯಾಕೆ ಹೇಳ್ತಾ ಇದೀಯಾ? ಬಾಸು, ನನ್ ಕೆಟ್ಟವಳು ಬಾಸು, ನನ್ ದಡ್ಡಿ ಬಾಸು. ನನ್ ಸುತ್ತ ಏನೇನೋ ನಡೀತಾ ಇದ್ರು ನನಗೆ ಅರ್ಥನೇ ಆಗ್ಲಿಲ್ಲ. ನನ್ ದಡ್ಡಿ ಬಾಸು. ದುರ್ಗಾ ಏನಿದು? ಏನ್ ಮಾತಾಡ್ತಾ ಇದೀಯಾ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಅವಳು ದುರ್ಗಾ 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 ದುರ್ಗಂಗೆ ಏನೋ ಆಗ್ತಾ ಇದೆ. ಶರತ್, ಇಲ್ಲಿ ಮಾತಾಡೋದು ಬೇಡ. ಮೊದಲು ಇವಳನ್ನ ಕಾರಲ್ಲಿ ಕೂಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ. ಛೇ, ಇದೆಲ್ಲದಕ್ಕೂ ಆ ಮಾಳ್ವಿಕಾನೇ ಕಾರಣ. ಅವಳಿರೋವರೆಗೂ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಅನ್ನೋದೇ ಇರಲ್ಲ. ದುರ್ಗಾ ಹಾಕ್ತಿರೋ ಪ್ರತಿಯೊಂದು ಕಣ್ಣೀರು ನಿನ್ ಪಾಲ್ಗೆ ಜ್ವಾಲಾಮುಖಿ ಆಗತ್ತೆ ಮಾಳ್ವಿಕಾ. ನಮ್ಮಿಬ್ರು ಒಗ್ಗಟ್ಟು ನಿನ್ನ ಹೆಜ್ಜೆ ಹೆಜ್ಜೆಗೂ ಕಾಡತ್ತೆ. ನಿನ್ ಪಾಪದ ಕೊಡ ತುಂಬ್ತು ಮಾಳ್ವಿಕಾ. ನಿನ್ ಕೌಂಟ್ ಡೌನ್ ಶುರು ಆಗಿದೆ. ಏನಂಬಿಕಾ, ನಿನ್ ತಂಗಿ ದುರ್ಗನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಹಾಗೆ ಕಳೆದು ಹೋಗ್ಬಿಟ್ಟಿದ್ದೆ. ನಿನ್ನ ಎಲ್ಲ ಯೋಚನೆಗಳಿಂದ ಸ್ವಲ್ಪ ಎಬ್ಸೋಣ ಅಂತ ಹಾಗೇ ತಳದೆ ಅಷ್ಟೆ. ಮಾಳ್ವಿಕಾ, ನೀನು ಮನುಷ್ಯ ಜನ್ಮದಲ್ಲಿರೋ ಮಹಾರಾಕ್ಷಸಿ. ಇವತ್ತು ದುರ್ಗಾ ಇಂಥ ಸ್ಥಿತಿಗೆ ಬಂದು ಪ್ರಜ್ಞೆ ತಪ್ಪಿ ಬಿದ್ದಿರೋದಕ್ಕೆ ನೀನೇ ಕಾರಣ ತಾನೆ? ಎಸ್, ನಾನೇ. ಅದಕ್ಕೇನಿವಾಗ? ನನ್ನಿಂದನೇ ನಿನ್ನ ತಂಗಿ ಅತ್ತು ಕುಸ್ತು ಹೋಗಿದ್ದಾಳೆ. ಇದನ್ನ ಕೇಳಿದಕ್ಕೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ನನಗೆ. ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂಬಿಕಾ, ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಆದ್ರೆ ಅದು ಬರೀ ಇಷ್ಟಕ್ಕೆ ನಿಲ್ಲೋದಿಲ್ಲ ಅಂಬಿಕಾ. ಆ ದುರ್ಗನ ಸ್ಥಿತಿ ಇನ್ನೂ ಕೆಟ್ಟದಾಗತ್ತೆ. ಪ್ರತಿದಿನ ಅವಳು ನರಕ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ ಅವಳ ಜೀವನನ. ಆ ದುರ್ಗಾ ಎಷ್ಟು ನರಕ ಅನುಭವಿಸ್ತಾಳೋ ಈ ಮಾಳ್ವಿಕನ ಮನಸ್ಸಿಗೆ ಅಷ್ಟು ನೆಮ್ಮದಿ ಸಿಗತ್ತೆ. ಮಾಳ್ವಿಕಾ, ಸಾಕ್, ಸುಮ್ನಿರು. ಸತ್ಯ ಗೊತ್ತಾದ್ಮೇಲೂ ದುರ್ಗಾ ಸುಮ್ನೆ ಕೂರೋ ಹುಡುಗಿ ಅಲ್ಲ. ಅವಳೇನಾದ್ರೂ ನಿನ್ ವಿರುದ್ಧ ನಿಂತ್ರೆ ನಿನ್ನ ಅಹಂಕಾರ ಮಣ್ಮುಕ್ಕತ್ತೆ. ನೆನ್ಪಿಟ್ಕೋ. ಕೂಲ್ ಅಂಬಿಕಾ, ಯಾಕೆ ಇಷ್ಟೊಂದು ಸಿಟ್ಟಾಗ್ತಾ ಇದ್ಯಾ? ಇಷ್ಟಕ್ಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಅಂಬಿಕಾ? ಈಗ ನಿನ್ನ ತಂಗಿ ಅನುಭವಿಸ್ತಿದ್ದಾಳಲ್ಲ ನೋವು, ಇದು ಬರೀ ಆರಂಭ ಅಷ್ಟೇ. ಇನ್ನು ಮುಂದೆ ಶುರುವಾಗತ್ತೆ ಈ ಮಾಳ್ವಿಕನ ಅಸಲಿ ಆಟ. ಇನ್ನು ಮುಂದೆ ಬರೋ ದಿನಗಳಲ್ಲಿ ದುರ್ಗಾಗೆ ದೊಡ್ಡ ದೊಡ್ಡ ಕಂಟಕಗಳು ಕಾಯ್ತಾ ಇದೆ. 10 ಪರೀಕ್ಷೆಗಳು ನಡೆಯುತ್ತೆ. ಇನ್ನು ಮುಂದೆ ನಿನ್ನ ತಂಗಿ ಜೀವನ ಹೇಗೆಲ್ಲ ಹಾಳಾಗತ್ತೆ ಅಂತ ನೀನೇ ಕಣ್ಣಾರೆ ನೋಡ್ತೀಯ. ಎಸ್, ನೋಡ್ತಾ ಇರು. ಶರತ್, ಕಮಾನ್ ಶರತ್, ಧೈರ್ಯವಾಗಿರಪ್ಪ. ದುರ್ಗಂಗೆ ಏನೂ ಆಗೋದಿಲ್ಲ. ಅವಳು ಎಂಥವಳು, ಎಂಥೆಂಥ ಸಮಸ್ಯೆನೆಲ್ಲ ಎದುರಿಸಿ ಗೆದ್ದು ಬಂದವಳು ಅಂತ ನಿನಗೆ ಗೊತ್ತಲ್ವಪ್ಪ. ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಕಮಾನ್, ಚಿಯರ್ ಅಪ್. ಏನೂ ಆಗಲ್ಲ, ನಥಿಂಗ್ ಟು ವರಿ, ಎಲ್ಲ ಸರಿ ಹೋಗುತ್ತೆ. ಹೌದಮ್ಮ, ಎಲ್ಲ ಸರಿ ಹೋಗುತ್ತೆ. ಬಟ್ ಅಮ್ಮ, ಏನೂ ಸರಿ ಇಲ್ಲ. ಏನಾಗ್ತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನಿವತ್ತು ಮನೆಯಿಂದ ಆಚೆ ಹೇಗೆ ಹೋದೆ,
ಯಾವಾಗ ಹೋದೆ, ಯಾಕೆ ಹೋದೆ, ನನಗೆ ಯಾವುದೂ ನೆನಪೇ ಇಲ್ಲ. ಮೈಂಡ್ ಒಂಥರ ಬ್ಲ್ಯಾಂಕ್ ಆಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಪ್ಪ? ವರ್ಕ್ ಪ್ರೆಷರ್. ಅದಕ್ಕೆ ಹೇಳೋದು ಆಫೀಸ್ ಕೆಲಸದ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ. 3 ಹೊತ್ತು ಆಫೀಸು ಮೀಟಿಂಗು ಅಂತ ಟೆನ್ಷನ್ ತೊಗೊಂಡ್ರೆ ಹೀಗೆ ಅಲ್ವಪ್ಪ ಆಗೋದು. ಸ್ವಲ್ಪ ರೆಸ್ಟ್ ತಗೋ ಶರತ್. ಇಲ್ಲಮ್ಮ, ಇದು ಆಫೀಸ್ ಟೆನ್ಷನ್ ಅಲ್ಲ. ನನಗಿವತ್ತು ದುರ್ಗಾ ಸಿಗೋಕ್ಕಿಂತ ಮುಂಚೆನೇ ಚೆನ್ನೈಯಿಂದ ಒಂದು ಕಾಲ್ ಬಂದಿತ್ತು. ಅಲ್ಲಿರೋರು ಹೇಳ್ತಾಯಿದ್ರು, ಕೆಲವು ತಿಂಗಳಿಂದ ಮಾಯಾ ಯಾರ ಕಾಂಟ್ಯಾಕ್ಟಲ್ಲೂ ಇಲ್ವಂತೆ. ಇನ್ಮೇಲೆ ನಿನ್ನ ನೆರಳು ಕೂಡ ಈ ಭೂಮಿ ಮೇಲೆ ಇರಬಾರ್ದು. ಗುಡ್ ಬೈ ಮಾಯಾ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅನ್ನೋ ಐಡಿಯಾನೇ ಇಲ್ವಂತೆ ಅಮ್ಮ. ಹೌದಾ? ಮಾಯಾ ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇಲ್ವಂತ? ಅವಳಿಗೇನಾಗಿದೆ ಅಂತ ಯಾರಾದರೂ ಸರಿಯಾಗಿ ಏನಾದ್ರು ಹೇಳಿದ್ರಾ ಶರತ್? ಏನಾದರೂ ಅವಳ ಬಗ್ಗೆ ಡೀಟೇಲ್ಸ್ ಗೊತ್ತಾಯ್ತಾ? ಇಲ್ಲಮ್ಮ, ನನಗೂ ಇನ್ನೂ ಪೂರ್ತಿ ವಿಷಯ ಗೊತ್ತಾಗಿಲ್ಲ. ಮೋಸ್ಟ್ಲಿ ನಾನೇ ಅಲ್ಲಿಗೆ ಹೋಗಿನೇ ವಿಷಯ ತಿಳ್ಕೋಬೇಕು ಅಂತ ಅನಿಸುತ್ತೆ. ಅಮ್ಮ, ಆದರೆ ದುರ್ಗಾ ನೋಡಿದ್ರೆ ಈ ಪರಿಸ್ಥಿತಿಲಿದ್ದಾಳೆ. ಇಂಥ ಟೈಮಲ್ಲಿ ಅವಳನ್ನ ಹೇಗೆ ಬಿಟ್ಟು ಹೋಗೋದು? ದುರ್ಗನ ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಲ್ ಪಾಪ. ಆ್ಯಕ್ಚುಲಿ ಮಾಯಾ ನಮ್ಮ ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ಇದು ತುಂಬಾ ಸೀರಿಯಸ್ ವಿಷಯ ಅಲ್ವಾ ಶರತ್? ಹೌದು ಶರತ್, ನನಗನ್ಸುತ್ತೆ ನೀನು ಇವತ್ತೇ ಚೆನ್ನಾಗಿ ಹೊರಡೋದು ಒಳ್ಳೆಯದು. ಮಾಯಿನ ವಿಷಯ ಸಣ್ಣದಲ್ಲಪ್ಪ. ನೀನು ಮೊದಲು ಅದನ್ನು ಅಟೆಂಡ್ ಮಾಡಬೇಕು. ಅವಳಿಗೇನಾಗಿದೆ ಅಂತ ನೀನು ಪತ್ತೆ ಹಚ್ಚು ಶರತ್. ಅಮ್ಮ, ಆದರೆ ದುರ್ಗನ್ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದಕ್ಕೆ ನನ್ನ ಮನಸ್ಸು ಬರ್ತಾ ಇಲ್ಲ. ಶರತ್, ನನ್ನ ಮಾತು ಕೇಳಪ್ಪ. ಒಂದು ಸ್ವಲ್ಪ ದಿವಸ ನೀನು ದುರ್ಗನಿಂದ ದೂರ ಇರೋದೇ ಒಳ್ಳೆಯದು ಶರತ್. ಹೌದಪ್ಪ, ಅವಳ ಮುಖ ನೋಡಿದ್ರೇ ಗೊತ್ತಾಗತ್ತೆ ಅವಳ ಮನಸ್ಸಲ್ಲೇನೋ ತುಂಬ ದೊಡ್ಡ ಯೋಚನೆ ಇಟ್ಕೊಂಡಿದ್ದಾಳೆ ಅಂತ. ಅವಳಿಗೂ ಸ್ವಲ್ಪ ಟೈಮ್ ಕೊಡಬೇಕಲ್ವ ಶರತ್? ನಾವೆಲ್ಲ ಅವಳನ್ನ ನೋಡ್ಕೊಳ್ಳೋದಕ್ಕಿದೀವಪ್ಪ ಶರತ್. ನೀನು ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡ. ಸರಿಮ್ಮ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಮಾಯನ್ ಹುಡ್ಕೋದು ಇಂಪಾರ್ಟೆಂಟೇ. ಓಕೆ, ಹಾಗಾದ್ರೆ ನಾನು ಇವತ್ತು ನೈಟೇ ಚೆನ್ನೈಗೆ ಹೊರಡ್ತೀನಿ. ಅಮ್ಮ ಪ್ಲೀಸ್, ದುರ್ಗಾನ ಹುಷಾರಾಗಿ ನೋಡ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇದ್ದರೂ ನನಗೊಂದು ಕಾಲ್ ಮಾಡಿ. ಡೋಂಟ್ ವರಿ ಶರತ್, ನಾನಿದ್ದೀನಲ್ಲ. ನಿನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೋತೀನಿ, ಆಯಿತಾ? ನೀನು ಧೈರ್ಯವಾಗಿ ಹೋಗ್ಬಿಟ್ಬಾ. ಸರಿಮ್ಮ, ನಾನು ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಆಯ್ತಪ್ಪ. ಶರತ್ ಶರತ್ ಶರತ್, ದಡ್ಡ ಕಣೋ ನೀನು. ನೀನು ಚೆನ್ನೈಗೆ ಹೋಗಿ ಎಷ್ಟು ಹುಡುಕಿದ್ರೂ ನಿನಗಲ್ಲಿ ಏನೂ ಸಿಗೋದಿಲ್ಲ. ಆ ಮಾಯನ್ ಕಥೆ ಏನಾಗಿದೆ ಅನ್ನೋದು ಈ ಮಾಳ್ವಿಕನಿಗೆ ಮಾತ್ರ ಗೊತ್ತು. ನೀನಲ್ಲಿ ಹೋಗಿ ಹುಡುಕಾಡಿ ವಾಪಸ್ ಬರೋ ಅಷ್ಟರಲ್ಲಿ ಇಲ್ಲಿ ನಿನ್ನ ಪ್ರೀತಿಯ ಹೆಂಡತಿ ದುರ್ಗಾ ಅವಳನ್ನ ಅಂಬಿಕಾ ಹೋದ ದಾರಿಲೇ ಕಳಿಸ್ಕೊಡ್ತೀನಿ. ಅವಳ ಕತೆ ಮುಗಿಸೋದಕ್ಕೆ ನೀನು ಇಲ್ಲದೆ ಇರೋದೇ ಒಳ್ಳೆಯದು.